ರಾಜ್ಯ ಕ್ರಿಕೆಟ್ ಪ್ರಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಇದು. ಯಾಕಂತ ಹೇಳಿದ್ರೆ IPL ಕಾಲ್ ತುಳಿತ ಆದಮೇಲೆ RCB ಕಾಲ್ ತುಳಿತ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಪಂದ್ಯಗಳನ್ನು ಮಾಡೋ ಹಾಗಿಲ್ಲ ಅನ್ನುವಂಥ ಆದೇಶ ಬಂತು. ಈಗ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋಕೆ ಅನುಮತಿಯನ್ನು ಕೊಡಲಾಗಿದೆ. ಈ ಬಗ್ಗೆ ಸಂಪುಟದಲ್ಲಿ ಸಮ್ಮತಿ ನೀಡಿದೆ ಸರ್ಕಾರ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಯಿತು. ಷರತ್ತುಬದ್ಧ ಅನುಮತಿಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನ್ಯಾಯಮೂರ್ತಿ ಖುನ್ನಾ ಅವರ ಕಮಿಟಿ ಕೊಟ್ಟಂಥ ಆ ಶಿಫಾರಸುಗಳ ಅನುಷ್ಠಾನಕ್ಕೆ ನಿರ್ಧಾರ ಮಾಡಿದ್ದಾರೆ. ಮತ್ತು ಗೃಹ ಇಲಾಖೆಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೆ ಅನುಷ್ಠಾನಕ್ಕೆ ತರಬೇಕು ಅಂತ ಶಿಫಾರಸುಗಳನ್ನು. ಕ್ರಿಕೆಟ್ ಪಂದ್ಯಗಳಿಗೆ ಅವಕಾಶ ನೀಡಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಹಾಗೆ ಆನೇಕಲ್ ಬಳಿ ಸ್ಟೇಡಿಯಂ ನಿರ್ಮಾಣಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಸ್ಥಳಾವಕಾಶ ಕಡಿಮೆ ಇದೆ ಎಂಬ ಕಾರಣದಿಂದ ಹೊಸ ಸ್ಟೇಡಿಯಂ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಭಾಳ ಚಿಂತೆ ಇತ್ತು ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ. ಅದರಲ್ಲೂ RCB ಫ್ಯಾನ್ಸು, RCB ಫಾರ್ ಎವರು. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಕಪ್ ನಮ್ಮದೇ ಆಗಿತ್ತು, ಬಟ್ ಕಾಲು ತುಳಿತಾಗಿ ದೊಡ್ಡ ಡ್ಯಾಮೇಜ್ ಆಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಾಗಿನೇ ಸರ್ಕಾರ ಕೂಡ ಹೆದರಿತ್ತು. ಬಟ್ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡರು. ನಮ್ಮ ಸ್ವಾಭಿಮಾನ ಅದು ಹಾಗೆ ಮುಂದುವರಿಯುತ್ತೆ. ಆಮೇಲೆ KSCA ಹೊಸದಾಗಿ ಆಯ್ಕೆಯಾಗಿದ್ದಾರಲ್ಲ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್, ಅವರು ಕೂಡ ಬಹಳ ಶ್ರಮ ಹಾಕಿದ್ದಾರೆ. ನಾವು ಬಿಟ್ಕೊಡೋದು ಬೇಡ, ನಮ್ಮತನ ಏನಿದೆ ಅದು ಹಾಗೆ ಮುಂದುವರಿಬೇಕು ಅಂತ ಸರ್ಕಾರದ ಹತ್ತಿರ ಹೋಗಿ ಅವರು ಕೇಳಿಕೊಂಡ್ರು. ಹಾಗಾಗಿನೇ ಎಲ್ಲ ಸಾಧಕ ಬಾಧಕಗಳನ್ನು ತೀರ್ಮಾನಿಸಿ ನ್ಯಾಯಮೂರ್ತಿ ಖುನ್ನಾ ಅವರು ಕೊಟ್ಟಂತಹ ಒಂದು ವರದಿಯನ್ನು ಕೂಡ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ, ಮುಂದೆ ಕಾಲು ತುಳಿತದಂತಹ ಯಾವುದೇ ಅನಾಹುತ ಆಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ವೆಂಕಟೇಶ್ ಪ್ರಸಾದ್ ಕೊಟ್ಟಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. KSCAನ ಆಜೀವ ಸದಸ್ಯರಾಗಿ ಕೂಡ DK ಶಿವಕುಮಾರ್ ಆಗಿದ್ದಾರೆ. ಬಟ್ ನಿಜಕ್ಕೂ ಅಲ್ಲೇನಾದರೂ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಿಸದೇ ಇದ್ದಿದ್ರೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅಂತಾರಾಷ್ಟ್ರೀಯ ರಣರೋಚಕವಾದಂಥ ಪಂದ್ಯಗಳು ಕೂಡ ನಡೆದಿದೆ. ಇನ್ನೇನು IPL ಶುರುವಾಗುತ್ತೆ ನೆಕ್ಸ್ಟ್ ಈಗ. ಹಾಗಾಗಿನೇ ನಮ್ಮ ಬೆಂಗಳೂರಿನ RCB ಅಭಿಮಾನಿಗಳು ಕಾತುರಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಮ್ಯಾಚ್ ಆಗಬೇಕು ಅಂತೇಳಿ. ಮತ್ತೀಗ ಆನೇಕಲ್ ಸ್ಟೇಡಿಯಂ ಅಂತ ಹೇಳ್ತಿದ್ದಾರೆ, ಬಟ್ ಅದು ಆಗಬೇಕಂದ್ರೆ ಇನ್ನೂ ಹಲವು ವರ್ಷಗಳ ಟೈಮ್ ಹಿಡಿಯುತ್ತೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಂತರೂ ಖಂಡಿತ ಮ್ಯಾಚ್ ನಡೆಯುತ್ತೆ. ಈಗ ಅಂತಾರಾಷ್ಟ್ರೀಯ ಅಭಿಮಾನಿಗಳು ಕೂಡ ಇದೇ ಕೂಗನ್ನು ಎಬ್ಬಿಸಿದ್ರು. ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದ್ರು. ಆದರೆ ನಮಗೆ ಬಹಳ ನೋವನ್ನು ತರಿಸಿದ್ದು ಅಂತ ಹೇಳಿದ್ರೆ RCB ಕಾಲು ತುಳಿತಾಯಿತು. ಸರ್ಕಾರಕ್ಕೂ ಕೂಡ ಅದು ಡ್ಯಾಮೇಜನ್ನು ತಂದಿಡ್ತು. ಇನ್ಮೇಲೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡಿಕೊಂಡು ಅಂತಹ ಗಲಾಟೆಗಳಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕಿದೆ. ಸರ್ಕಾರವೂ ಕೂಡ ಮಣೆ ಹಾಕಿದೆ ಈಗ. ಯಾಕಂದರೆ ಅಷ್ಟು ಕ್ರೇಜ್ ಇದೆ. ನಮ್ಮ RCB ಕಪ್ ಗೆದ್ದಾಗ ಸುಮಾರು 5 ರಿಂದ 10 ಲಕ್ಷ ಜನ ರಸ್ತೆಗಳು ಫುಲ್ಲಾಗಿದ್ವು. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಅವರು ಅರ್ಥಕೊಂಡಿದ್ದಾರೆ ಅಂತ ಅನಿಸುತ್ತೆ. ಮತ್ತು ವೆಂಕಟೇಶ್ ಪ್ರಸಾದ್ ಅವರು ಮೊದಲೇ ಹೇಳಿದರು, ನಾನು ಗೆದ್ದರೆ ಖಂಡಿತ ಸರ್ಕಾರದ ಮನವೊಲಿಸ್ತೀನಿ, ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿಸ್ತೀವಿ, ಹೋರಾಟವನ್ನು ಮಾಡ್ತೀವಿ, ಶ್ರಮ ಹಾಕ್ತೀವಿ ಅಂತ. ಅವರ ಶ್ರಮವೂ ಕೂಡ ಇದರ ಹಿಂದೆ ಇದೆ. ಹಾಗಾಗಿ ಇನ್ಮೇಲೆ ಸ್ಟೇಡಿಯಂ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಗೇಟ್ಗಳ ಸಂಖ್ಯೆ ಆಗಿರ್ಬೋದು, ಅಲ್ಲಿ ನಿರ್ವಹಣೆ ಆಗಿರ್ಬೋದು, ಮತ್ತು ಭದ್ರತೆ, ಇವೆಲ್ಲವೂ ಲಾಸ್ಟ್ ಟೈಮ್ ನಮ್ಗೆ ಗೊತ್ತಾಗಿತ್ತು ಏನೇನೆಲ್ಲ ಅಲ್ಲಿ ವೈಫಲ್ಯಗಳಿದೆ ಅಂತೇಳಿ. ಹಾಗಾಗಿನೇ ಈಗ ಸರ್ಕಾರವೂ ಕೂಡ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿದೆ. ಆ ಒಂದು ಕ್ರೇಜ್ ಹೇಗಿದೆ ಅನ್ನೋದು ಕೂಡ DK ಶಿವಕುಮಾರ್ ಅವರಿಗೆ ಭಾಳ ಚೆನ್ನಾಗಿ ಗೊತ್ತು. ಅವರು ಎಲ್ಲ ಕ್ರಿಕೆಟರ್ ಜೊತೆ ಚೆನ್ನಾಗಿದ್ದಾರೆ. ಆ ಒಂದು ಬಾಂಧವ್ಯ ಗಟ್ಟಿಯಾಗಿ ಉಳಿಸ್ಕೊಂಡಿದ್ದಾರೆ. ಮತ್ತು ಸಿದ್ದರಾಮಯ್ಯ